ಸ್ಪ್ರೈಟ್, ಫ್ಯಾಂಟಾ, ಮಜಾ ಹೀಗೆ ವಿವಿಧ ರೀತಿಯ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಕೋಕೋ ಕೋಲಾ ಕಂಪನಿ ತಯಾರಿಸಿದೆ. ನಾವು ದಿನಕ್ಕೊಂದು ಫ್ಲೇವರನ್ನು ಕುಡಿದರೂ ಎಲ್ಲವನ್ನೂ ಟೇಸ್ಟ್ ಮಾಡಲು 9 ವರ್ಷಗಳು ಬೇಕಾಗುತ್ತದೆ. ನಮ್ಮ ದೇಹವು ಬೆಳಗಿನ ಜಾವ 3ರಿಂದ 4 ಗಂಟೆಗಳ ನಡುವೆ ಬಹಳಷ್ಟು ವೀಕ್ ಆಗಿರುತ್ತದೆ. ಈ ಸಮಯದಲ್ಲೇ ಬಹಳಷ್ಟು ಜನರು ಮರಣ ಹೊಂದುತ್ತಾರೆ. ನಾವು ಒಂದು ದಿನದಲ್ಲಿ ಎಷ್ಟು ಪುಷಪ್ಗಳನ್ನು ಮಾಡಬಹುದು? ಬಹುಶಃ 50 ಅಥವಾ ಹೆಚ್ಚೆಂದರೆ 100. ಆದರೆ ಚಾರ್ಲ್ಸ್ ಸರ್ಜಿಯೋ ಎಂಬ ಅಮೆರಿಕನ್ ಒಂದು ದಿನದಲ್ಲಿ 46,000 ಪುಷಪ್ಗಳನ್ನು ಮಾಡುವ ಮೂಲಕ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಇಂಗ್ಲಿಷ್ನಲ್ಲಿ ಕಾಗೆಗಳ ಗುಂಪನ್ನು ಮರ್ಡರ್ ಎಂದು ಕರೆಯುತ್ತಾರೆ. ಇಲ್ಲಿ ನೋಡುತ್ತಿರುವ ವ್ಯಕ್ತಿ ಜೆ. ಕರೋಲ್ ವಿನ್ಸೆಂಟ್. ಅವರು ಸತ್ತ 3 ವರ್ಷಗಳ ನಂತರ ಅವರ ಡೆಡ್ ಬಾಡಿಯನ್ನು ಗುರುತಿಸಿದರು. ಅದು ಯಾವ ರೀತಿ ಇದೆ ಗೊತ್ತಾ? ಟಿವಿ ನೋಡುತ್ತಾ ಸೋಫಾದ ಮೇಲೆ ಕುಳಿತಿರುವ ಹಾಗೆ, ಮತ್ತು ಅವರ ದೇಹವು ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗಿತ್ತು. ವಿಚಿತ್ರವೆಂದರೆ ಟಿವಿಯು 3 ವರ್ಷಗಳಿಂದಲೂ ನಿರಂತರವಾಗಿ ಪ್ಲೇ ಆಗ್ತಾನೆ ಇತ್ತು. ಶಾರ್ಕ್ಗಳಿಗೆ ಸಾಮಾನ್ಯವಾಗಿ ಯಾವುದೇ ರೀತಿಯ ಕಾಯಿಲೆಗಳು ಬರುವುದಿಲ್ಲ, ಏಕೆಂದರೆ ಅವುಗಳ ದೇಹವು ರೋಗಗಳಿಂದ ರಕ್ಷಿಸುವ ಬಲವಾದ ಇಮ್ಯುನಿಟಿ ಸಿಸ್ಟಮ್ ಅನ್ನು ಹೊಂದಿರುತ್ತದೆ. ಹಗಲು ಕನಸುಗಳನ್ನು ಕಾಣುವುದರಿಂದ ಬ್ರೈನ್ ಶಾರ್ಪ್ ಆಗುತ್ತದೆ. F1 ಕಾರ್ ಇಂಜಿನ್ ಕೇವಲ 2 ಗಂಟೆಗಳ ಲೈಫ್ ಸ್ಪ್ಯಾನ್ ಅನ್ನು ಹೊಂದಿರುತ್ತದೆ. ಒಮ್ಮೆ ಅದು ರೇಸನ್ನು ಕಂಪ್ಲೀಟ್ ಮಾಡಿದ ನಂತರ ಆ ಇಂಜಿನ್ ಅನ್ನು ಮತ್ತೆ ಉಪಯೋಗಿಸಲಾಗುವುದಿಲ್ಲ. 1 ಟೀ ಸ್ಪೂನ್ನಲ್ಲಿರುವ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಭೂಮಿಯ ಮೇಲಿನ ಮನುಷ್ಯರ ಸಂಖ್ಯೆಗಿಂತ ಹೆಚ್ಚಾಗಿರುತ್ತದೆ. ಸ್ಟ್ರಾಬೆರ್ರಿಗಳು ತನ್ನ ಹೊರಭಾಗದಲ್ಲಿ ಬೀಜಗಳನ್ನು ಹೊಂದಿರುವ ಏಕೈಕ ಹಣ್ಣಾಗಿದೆ. ಭೂಮಿಯು ಶಾಂತವಾಗಿ ಕಾಣುತ್ತಿದ್ದರೂ ಅದು ನಿಜಕ್ಕೂ ಸೂರ್ಯನ ಸುತ್ತ ಗಂಟೆಗೆ 1,80,000 ಕಿಲೋಮೀಟರ್ ವೇಗದಲ್ಲಿ ತಿರುಗುತ್ತದೆ. ಅಂದರೆ ಸೆಕೆಂಡಿಗೆ ಸುಮಾರು 30 ಕಿಲೋಮೀಟರ್ ವೇಗದಲ್ಲಿ ತಿರುಗುತ್ತಿದೆ. ನಾರ್ತ್ ಕೊರಿಯಾದಲ್ಲಿ ಬೈಬಲ್ ಓದುವಾಗ ಅಥವಾ ಪಾರ್ನೋಗ್ರಫಿ ನೋಡುವಾಗ ಸಿಗಿಬಿದ್ದ ಜನರಿಗೆ ಮರಣದಂಡನೆ ಶಿಕ್ಷೆಯನ್ನು ನೀಡುತ್ತಾರೆ. 1811ರಲ್ಲಿ ಆದ ಭೂಕಂಪವು ಎಷ್ಟು ತೀವ್ರವಾಗಿತ್ತು ಅಂದರೆ ಅದು ಮಿಸಿಸಿಪ್ಪಿ ನದಿಯನ್ನು ಆಪೋಸಿಟ್ ಡೈರೆಕ್ಷನ್ನಲ್ಲಿ ಹರಿಯುವಂತೆ ಮಾಡಿತು. ಭೂಮಿಗೆ ಉಪಗ್ರಹವಾಗಿ ಚಂದ್ರನೇ ಇಲ್ಲದಿದ್ದರೆ ಒಂದು ದಿನವು 24 ಗಂಟೆಗಳ ಬದಲಿಗೆ ಕೇವಲ 6 ಗಂಟೆಗಳು ಮಾತ್ರ ಇರ್ತಾ ಇತ್ತು. ಇದಕ್ಕೆ ಕಾರಣ ಚಂದ್ರನ ಟೈಡಲ್ ಫ್ರಿಕ್ಷನ್ ಫೋರ್ಸ್ ಭೂಮಿಯ ರೊಟೇಷನ್ ಅನ್ನು ಸ್ವಲ್ಪ ನಿಧಾನಗೊಳಿಸುತ್ತದೆ. ಈ ಕಾರಣವಾಗಿ ಭೂಮಿ ತನ್ನ ಸುತ್ತಲೂ ತಾನು ಸ್ವಲ್ಪ ನಿಧಾನವಾಗಿ ತಿರುಗುವುದಕ್ಕೆ 24 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತದೆ. ಒಬ್ಬ ವ್ಯಕ್ತಿ ಅಳುವಾಗ ಮೊದಲ ಕಣ್ಣೀರು ಬಲಗಣ್ಣಿನಿಂದ ಬಂದರೆ ಅದು ಸಂತೋಷದ ಕಣ್ಣೀರು, ಅದೇ ಎಡಗಣ್ಣಿನಿಂದ ಬಂದರೆ ಅದು ದುಃಖದ ಕಣ್ಣೀರು. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಯಾವ ಅನ್ನೋನ್ ಫ್ಯಾಕ್ಟ್ಸ್ ಇಷ್ಟ ಆಯಿತೆಂದು ಕೆಳಗಡೆ ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಕನ್ನಡ ಶಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.